ವಿಮೋಚನಕಾಂಡ ಅಧ್ಯಾಯ 27. ಯಜ್ಞವೇದಿಯನ್ನು ಜಾಲಿ ಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿ ಮಾಡಿಸಬೇಕು. ಅದರ ಎತ್ತರ 3 ಮೊಳವಿರಬೇಕು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು. ಅವು ಯಜ್ಞವೇದಿಗೆ ಏಕವಾಗಿರಬೇಕು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಅದರಲ್ಲಿರುವ ಬೂದಿಯನ್ನು ತೆಗೆಯುವುದಕ್ಕಾಗಿ ಬಟ್ಟಲುಗಳನ್ನು ಮಾಡಿಸಬೇಕು. ಸಲಿಕೆಗಳನ್ನು, ಬೋಗುಣಿಗಳನ್ನು, ಮುಳ್ಳುಗಳನ್ನು, ಅಗ್ಗಿಷ್ಟಿಕೆಗಳನ್ನು ಮಾಡಿಸಬೇಕು. ಆ ಉಪಕರಣಗಳೆಲ್ಲ ತಾಮ್ರದವುಗಳಾಗಿರಬೇಕು. ವೇದಿಗೆ ಹೆಣಿಗೆ ಕೆಲಸದಿಂದ ತಾಮ್ರದ ಜಾಳಿಗೆಯನ್ನು ಮಾಡಿಸಬೇಕು. ಆ ಜಾಳಿಗೆಯ 4 ಮೂಲೆಗಳಲ್ಲಿ ತಾಮ್ರದ ಬಳೆಗಳನ್ನು ಹಾಕಿಸಬೇಕು. ಆ ಜಾಳಿಗೆಯು ವೇದಿಯ ಸುತ್ತಲಿರುವ ಕಟ್ಟೆಯ ಕೆಳಗೆ ಇದ್ದು ವೇದಿಯ ಬುಡದಿಂದ ನಡುವಿನ ತನಕ ಇರುವಂತೆ ಹಾಕಿಸಬೇಕು. ವೇದಿಯನ್ನು ಹೊರುವ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಆ ಕೋಲುಗಳನ್ನು ಆ ಬಳೆಗಳಲ್ಲಿ ಸೇರಿಸಿದಾಗ ಅವು ಯಜ್ಞವೇದಿಯನ್ನು ಹೊರುವುದಕ್ಕಾಗಿ ಅದರ 2 ಕಡೆಗಳಲ್ಲಿ ಇರುವವು. ಆ ವೇದಿಯನ್ನು ಹಲಿಗೆಗಳಿಂದ ಪೆಟ್ಟಿಗೆಯಂತೆ ಮಾಡಿಸಬೇಕು. ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿದಂತೆಯೇ ಅದನ್ನು ಮಾಡಿಸಬೇಕು. ಗುಡಾರಕ್ಕೆ ಅಂಗಳವನ್ನು ಏರ್ಪಡಿಸಬೇಕು. ಆ ಅಂಗಳದ ತೆಂಕಣ ಕಡೆಯಲ್ಲಿ ತೆರೆಗಳು ಇರಬೇಕು. ಆ ತೆರೆಗಳು ಕುರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿರಬೇಕು. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳಿಗೆ ಬೆಳ್ಳಿಯ ಕೊಂಡಿಗಳು, ಕಟ್ಟುಗಳು ಇರಬೇಕು. ಅದೇ ರೀತಿಯಾಗಿ ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು, 20 ಕಂಬಗಳು, 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವಾಗಿರಬೇಕು. ಪಶ್ಚಿಮ ಕಡೆಯಲ್ಲಿ ಅಂಗಳದ ಅಗಲಕ್ಕೆ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇರಬೇಕು. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಿರಬೇಕು. ಅಲ್ಲಿ ಬಾಗಿಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಬಾಗಲಲ್ಲೇ 20 ಮೊಳದ ಪರದೆಯು ಇರಬೇಕು. ಅದನ್ನು ಕುರಿನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ಬುಟೇದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ಬಾಗಿಲಿಗೆ 4 ಕಂಬಗಳು, 4 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಸುತ್ತಲಿರುವ ಎಲ್ಲಾ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳು, ಬೆಳ್ಳಿಯ ಕೊಂಡಿಗಳು, ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳವು 100 ಮೊಳ ಉದ್ದವಾಗಿಯೂ 50 ಮೊಳ ಅಗಲವಾಗಿಯೂ ಇರಬೇಕು. ಅದರ ಸುತ್ತಲಿರುವ ಪರದೆಯು ಕುರಿನಾರಿನ ಬಟ್ಟೆಯನ್ನುಂಟಾಗಿ 5 ಮೊಳ ಎತ್ತರವಿರಬೇಕು. ಅದಕ್ಕೆ ಸೇರಿದ ಗದ್ದಿಗೆ ಕಲ್ಲುಗಳು ತಾಮ್ರದವುಗಳಾಗಿರಬೇಕು. ಗುಡಾರದ ಸಕಲ ವಿಧವಾದ ಕೆಲಸಕ್ಕೆ ಬೇಕಾದ ಉಪಕರಣಗಳು, ಗುಡಾರದ ಗೂಟಗಳು, ಅಂಗಳದ ಗೂಟಗಳು ತಾಮ್ರದವುಗಳಾಗಿರಬೇಕು. ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲ್ಯರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು. ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಿರುವ ತೆರೆಯ ಹೊರಗೆ ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ ಆ ದೀಪವನ್ನು ಸರಿಪಡಿಸುತ್ತಿರಬೇಕು. ಇಸ್ರಾಯೇಲ್ಯರು, ಅವರ ಸಂತತಿಯವರು ಈ ನಿಯಮವನ್ನು ಶಾಶ್ವತವಾಗಿ ಅನುಸರಿಸಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ 27ನೇ ಅಧ್ಯಾಯ. ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 27. ವಿಮೋಚನಕಾಂಡ 25ನೇ ಅಧ್ಯಾಯದಿಂದ 31 ಅಧ್ಯಾಯದವರೆಗೆ ದೇವದರ್ಶನ ಗುಡಾರದ ಬಗ್ಗೆ ನಾನಾ ವಿಧವಾದಂಥ ಇನ್ಸ್ಟ್ರಕ್ಷನ್ಸ್, ನಾನಾ ವಿಧವಾದಂಥ ಅಳತೆಗಳು ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ
ಆ ದೇವದರ್ಶನ ಗುಡಾರದಲ್ಲಿರ್ತಕ್ಕಂಥ 7 ಮುಖ್ಯ ಉಪಕರಣಗಳು, 7 ಆರ್ಟಿಕಲ್ಸ್ ಇನ್ ದ ಟ್ಯಾಬರ್ನಾಕಲ್, ಅವುಗಳನ್ನು ಮೋಶೆಯ ಮುಖಾಂತರವಾಗಿ ದೇವರು ವರ್ಣಿಸುವಂಥದ್ದನ್ನು ನೋಡಬಹುದು. ಮತ್ತು 27ನೇ ಅಧ್ಯಾಯದಲ್ಲಿ ಕೂಡ ದೇವರು ಯಜ್ಞವೇದಿಯ ಕುರಿತಾಗಿ ಒಂದೊಂದು ಅಧ್ಯಾಯದಲ್ಲಿ 1, 2, 3 ಆರ್ಟಿಕಲ್ಸನ್ನು ಅಥವಾ ಉಪಕರಣಗಳನ್ನು ಹೈಲೈಟ್ ಮಾಡಿ ಬರೀತಾರೆ. 25ನೇ ಅಧ್ಯಾಯದಲ್ಲಿ ದೇವರು ಪ್ರಾರಂಭ ಮಾಡಿದಾಗ ನನಗೆ ಅವರ ನಡುವೆ ಒಂದು ದೇವಸ್ಥಾನವನ್ನು, ವಾಸಸ್ಥಾನವನ್ನು ಮಾಡಬೇಕಂತ ಹೇಳ್ಬಿಟ್ಟು ದೇವರು ತನ್ನ ಆಶೆಯನ್ನು ಮೋಶೆ ಮುಖಾಂತರವಾಗಿ ವ್ಯಕ್ತಪಡಿಸಿ ಎಲ್ಲಿಂದ ದೇವರು ಸ್ಟಾರ್ಟ್ ಮಾಡ್ತಾರೆ ಎಂಬುದಾಗಿ ನೋಡುವಾಗ 3 ಭಾಗಗಳು: ಹೊರಗಿನ ಪ್ರಾಕಾರ, ಪವಿತ್ರ ಸ್ಥಳ, ಅತಿ ಪವಿತ್ರ ಸ್ಥಳ, ದೇವರಿರುವಂಥ ಸ್ಥಳ. ಅಲ್ಲಿಂದ ದೇವರು ಪ್ರಾರಂಭಿಸಿ ಹಾಗೆ ಬಂದು 27ನೇ ಅಧ್ಯಾಯಕ್ಕೆ ಬಂದಾಗ ಯಜ್ಞವೇದಿಯ ಬಗ್ಗೆ, ಅಂದರೆ ಆಲ್ಮೋಸ್ಟ್ ಹೊರಗೆ ಇರುವಂಥ, ಹೊರಗಿನ ಪ್ರಾಕಾರದಲ್ಲಿರ್ತಕ್ಕಂಥ ಔಟರ್ ಕೋರ್ಟ್ನಲ್ಲಿರುವಂಥ ಒಂದು ಉಪಕರಣವನ್ನು ವಿವರಿಸುವಂಥದ್ದನ್ನು ನಾವು ನೋಡ್ತೇವೆ. ಯಾವ ರೀತಿಯಾಗಿ ನಾವು ಜ್ವರ ಬಂದಾಗ ಥೆರ್ಮೋಮೀಟ್ರ್, ಹೊರಗಿನ ಹವಾಮಾನ ತಿಳ್ಕೊಳ್ಬೇಕಾದ್ರೆ ಬಾರೋಮೀಟ್ರ್, ಹಾಲಿನ ಶುದ್ಧತ್ವವನ್ನು ತಿಳ್ಕೊಬೇಕಾದರೆ ಲ್ಯಾಕ್ಟೋಮೀಟರ್ ಇದ್ದ ಹಾಗೆ ಆತ್ಮಿಕವಾಗಿ ನಾವು ಹೇಗಿದ್ದೀವಿ ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ ಆತ್ಮಮೀಟರ್ ಅಂತ ಯಾರೂ ಕೂಡ ಕಂಡುಹಿಡಿದಿಲ್ಲ. ಆದರೆ ಈ ಒಂದು ದೇವದರ್ಶನ ಗುಡಾರ ಆತ್ಮಮೀಟರ್ ಇದ್ದ ಹಾಗೆ ನಾವು ಎಷ್ಟು ಮಟ್ಟಿಗೆ ಆತ್ಮಿಕವಾಗಿದ್ದೇವೆ ಎಂಬುದನ್ನು ತಿಳಿಯಪಡಿಸುವಂಥದ್ದು ಈ ದೇವದರ್ಶನ ಗುಡಾರವಾಗಿದೆ. ಯಾರೊಬ್ಬರು ಹೇಳಿದರು, ದೇವರು ಯಾವ್ಯಾವ ಕುಲದವರು ಎಲ್ಲೆಲ್ಲಿ ಇರಬೇಕು ದೇವದರ್ಶನ ಗುಡಾರದ ಸುತ್ತಲೂ ಎಂಬುದಾಗಿ. ಅದಕ್ಕೆ ಪೂರ್ವದಲ್ಲಿ ಯಾರಿರಬೇಕು, ಪಶ್ಚಿಮದಲ್ಲಿ ಯಾರಿರಬೇಕು, ಉತ್ತರದಲ್ಲಿ ಯಾರಿರಬೇಕು, ದಕ್ಷಿಣದಲ್ಲಿ ಯಾರಿರಬೇಕು, ಯಾವ ಕುಲದವರು, ರೂಬೇನ್ ಕುಲದವರೆಲ್ಲಿರಬೇಕು, ಸಿಮಿಯೋನ್ ಕುಲದವರೆಲ್ಲಿರಬೇಕು, ಲೇವಿ ಕುಲದವರೆಲ್ಲಿರಬೇಕು, ಯಹೂದ ಕುಲದವರು, ಇಸಕರ್ ಮತ್ತು ದಾನ್, ನಫ್ತಲಿ, ಈ ರೀತಿಯಾಗಿ ಒಂದೊಂದು ಕುಲದವರು, ಬೆನ್ಯಾಮಿನ್ ಕುಲದವರೆಲ್ಲ ಹೇಗೆ ಇರಬೇಕು ಎಂಬುದಾಗಿ ಅವರನ್ನು ನಿಲ್ಲಿಸಿಬಿಟ್ಟು ಮೇಲಿಂದ ಒಂದು ಹೆಲಿಕಾಪ್ಟರ್ನಿಂದ ಅವರಿರುವಂಥ ಒಂದು ಚಿತ್ರವನ್ನು ಮೇಲಿಂದ ಫೋಟೋ ತೆಗೆದರೆ ಅದು ಶಿಲುಬೆಯ ಆಕಾರದಲ್ಲಿ ಇರುವಂಥ ರೀತಿ ಎಂಬುದಾಗಿ ಲೆಕ್ಕ ಹಾಕಿ ಅವರವರ ಜನಸಂಖ್ಯೆಯ ಪ್ರಕಾರವಾಗಿ ಹಾಕಿದಾಗ ಒಂದು ಶಿಲುಬೆಯ ಆಕಾರ ದೇವದರ್ಶನ ಗುಡಾರದ ಸುತ್ತಲೂ ಇರುವಂಥದ್ದನ್ನು ಹೇಳಿದ್ದಾರೆ. ಸರಿ, ದೇವದರ್ಶನ ಒಳಗೆ ಅನುಮತಿ ಮಾಡಲಾಗದವರು ಯಾರು ಅಂದರೆ ಅನ್ಯರು. ಹಾಗಾದರೆ ಅನ್ಯರು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಯಾವಾಗಲೂ ಅನ್ಯರು ನನ್ನ ಬಗ್ಗೆ ಏನು ಹೇಳ್ತಿದ್ದಾರೆ, ಅವಿಶ್ವಾಸಿಗಳು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅವಿಶ್ವಾಸಿಗಳು ನನ್ನ ವಿಷಯದಲ್ಲಿ ಅವರ ಒಂದು ಅಭಿಪ್ರಾಯ ಏನಂತ ಹೇಳ್ಬಿಟ್ಟು ಅವಿಶ್ವಾಸಿಗಳನ್ನು ಮೆಚ್ಚಿಸುವವರಾಗಿ ನಾವು ಆಗಿದ್ದರೆ ಹಾಗಾದರೆ ದೇವದರ್ಶನದ ಗುಡಾರದ ಹೊರಗಿದ್ದೇವೆ ಅಂತ ಅರ್ಥ. ದೇವದರ್ಶನ ಗುಡಾರದ ಒಳಗೆ ಪವಿತ್ರ ಸ್ಥಳಕ್ಕೆ ಮುಂಚಿತವಾಗಿ ಹೊರಗಿನ ಪ್ರಾಕಾರ, ಪವಿತ್ರ ಸ್ಥಳ ಮತ್ತು ಮಹಾಪವಿತ್ರ ಸ್ಥಳ. ಹೊರಗಿನ ಪ್ರಾಕಾರದಲ್ಲಿ ದೇವರ ಮಕ್ಕಳು, ವಿಶ್ವಾಸಿಗಳು ಇರ್ತಿದ್ರು. ವಿಶ್ವಾಸಿಗಳು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ವಿಶ್ವಾಸಿಗಳು ನನ್ನ ವಿಷಯದಲ್ಲಿ ಏನು ಅಂದ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ವಿಶ್ವಾಸಿಗಳನ್ನು ಮೆಚ್ಚಿಸುವವರಾಗಿದ್ದರೆ ನಾವು ದೇವದರ್ಶನ ಗುಡಾರದಲ್ಲಿ ಹೊರಗಿನ ಪ್ರಾಕಾರದಲ್ಲಿ ಇದ್ದೇವೆ ಅಂತ ಅರ್ಥ. ಪವಿತ್ರ ಸ್ಥಳದಲ್ಲಿ ಇರುವಂಥವ್ರು ಯಾರಂದರೆ ದೇವ್ರ ಸೇವಕರು. ದೇವ್ರ ಸೇವಕರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ದೇವ್ರ ಸೇವಕರನ್ನು ನಾನು ಮೆಚ್ಚಿಸೋದು ಹೇಗೆ, ದೇವ್ರ ಸೇವಕರು ನನ್ನ ವಿಷಯದಲ್ಲಿ ಅಂದ್ಕೊಳ್ಳೋದು ಏನಂತ ಹೇಳ್ಬಿಟ್ಟು ದೇವ್ರ ಸೇವಕರನ್ನು ಮೆಚ್ಚಿಸುವವರಾಗಿದ್ದರೆ ನಾವು ಆತ್ಮೀಕವಾಗಿ ನಾವು ಪವಿತ್ರ ಇದ್ದೇವೆ. ಆದರೆ ಮಹಾಪವಿತ್ರ ಸ್ಥಾನದಲ್ಲಿ, ಅತಿ ಪವಿತ್ರ ಸ್ಥಾನದಲ್ಲಿ ಇಬ್ಬರೇ ಇದ್ದರು, ದೇವರು, ಮಹಾಯಾಜಕನು. ಮಹಾಯಾಜಕನು ಆದಂಥ ಯೇಸು ಕ್ರಿಸ್ತ ನನ್ನ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ತಂದೆಯಾದ ದೇವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಹಾಯಾಜಕನಾದ ಯೇಸು ಕ್ರಿಸ್ತನನ್ನು, ತಂದೆಯಾದ ದೇವರನ್ನು
ಮೆಚ್ಚಿಸುವವರಾಗಿದ್ದರೆ ನಾವು ಮಹಾಪವಿತ್ರ ಸ್ಥಳದಲ್ಲಿ ಆತ್ಮಿಕವಾಗಿ ಇದ್ದೇವೆ ಎಂಬುದಾಗಿ ತಿಳ್ಕೊಳ್ತಕ್ಕದ್ದು. ಹಾಗಾದರೆ ಯಾರ್ಯಾರು ಏನನ್ನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರಂತೆ, ಯಾರ್ಯಾರನ್ನು ನಾನು ಮೆಚ್ಚಿಸುವನಾಗಿದ್ದರೆ ಅವಿಶ್ವಾಸಿಯನ್ನು ಮೆಚ್ಚಿಸ್ತೇನೋ, ದೇವದರ್ಶಿ ಗುಡಾರದ ಹೊರಗಿರುವಂಥ ಅವಿಶ್ವಾಸಿಯನ್ನು ಮೆಚ್ಚಿಸ್ತೇನೋ, ಹೊರಗಿನ ಪ್ರಾಕಾರದಲ್ಲಿರುವಂಥ ವಿಶ್ವಾಸಿಯನ್ನು ಮೆಚ್ಚಿಸ್ತೇನೋ, ಪವಿತ್ರ ಸ್ಥಾನದಲ್ಲಿರುವಂಥ ದೇವ್ರ ಸೇವಕರನ್ನು ಮೆಚ್ಚಿಸ್ತೇನೋ, ಮಹಾಪವಿತ್ರ ಸ್ಥಾನದಲ್ಲಿ ಅಥವಾ ಅತಿ ಪವಿತ್ರ ಸ್ಥಾನದಲ್ಲಿರುವಂಥ ಮಹಾಯಾಜಕನಾದಂಥ ಯೇಸು ಕ್ರಿಸ್ತನನ್ನು, ತಂದೆಯಾದ ದೇವರನ್ನು ಮೆಚ್ಚಿಸ್ತೇನೋ ಎಂಬುದಾಗಿ ನಮ್ಮ ಆತ್ಮೀಕ ಸ್ಥಾನವನ್ನು ನಾವು ದೇವದರ್ಶನ ಗುಡಾರದ ಮುಖಾಂತರವಾಗಿ ಅಳತೆ ಮಾಡಿಕೊಳ್ಬೋದು. ನಮ್ಮ ಪೊಸಿಷನ್ ಎಲ್ಲಿದೆ, ನಾವು ಎಲ್ಲಿದ್ದೇವೆ ಎಂಬುದನ್ನು ನಮ್ಮ ಮನೋಭಾವನೆಯಿಂದ ನಾವೇ ಸ್ಕ್ಯಾನ್ ಮಾಡಿಕೊಳ್ಬೋದು. ಸೆಲ್ಫಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನಾವು ಸ್ಕ್ಯಾನ್ ಆತ್ಮಿಕವಾಗಿ ಎಲ್ಲಿದ್ದೇನೆ, ನಾನು ವಿಶ್ವಾಸಿಯನ್ನು ಮೆಚ್ಚಿಸುವನಾಗಿದ್ದೇನೋ, ಅವಿಶ್ವಾಸಿಯನ್ನು ಮೆಚ್ಚಿಸುವನಾಗಿದ್ದೇನೋ, ಕೇವಲ ದೇವ್ರ ಸೇವಕರನ್ನು ಮೆಚ್ಚಿಸುವನಾಗಿದ್ದೇನೋ, ಅಥವಾ ದೇವರನ್ನೇ, ತಂದೆಯಾದ ದೇವರನ್ನೇ, ಮಹಾಯಾಜಕನಾದ ಮಧ್ಯಸ್ಥನಾದ ಯೇಸು ಕ್ರಿಸ್ತನನ್ನೇ ಮೆಚ್ಚಿಸುವನಾಗಿದ್ದೇನೋ ಎಂಬುದಾಗಿ ನಾವು ಯೋಚನೆ ಮಾಡಿಕೊಳ್ತಕ್ಕದ್ದು. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8-10 ವಚನಗಳಲ್ಲಿ ಪೌಲನು ಒಂದು ಗಂಭೀರವಾದ ಹೇಳಿಕೆಯನ್ನು ನೀಡ್ತಾನೆ. ಅದೇನೆಂದರೆ, ನಾನು ಇನ್ನೂ ಮನುಷ್ಯನನ್ನು ಮೆಚ್ಚಿಸುವವನಾಗಿದ್ದರೆ ಕ್ರಿಸ್ತನ ದಾಸನಾಗಿರಲಾರೇನು. ಐ ಕ್ಯಾನಾಟ್ be the servant of Christ if I try to seek to please men. ಆದ ಕಾರಣ ಹೊರಗಿನ ಪ್ರಕಾರ ಪವಿತ್ರ ಸ್ಥಳ ಮತ್ತು ಮಹಾಪವಿತ್ರ ಸ್ಥಳದಲ್ಲಿ ಯಾರನ್ನು ನಾವು ಮೆಚ್ಚಿಸುವವರಾಗಿದ್ದೇವೆ ಎಂಬುದು ಪ್ರಶ್ನೆ. ಅದಕ್ಕೆ ಉತ್ತರ ನಮ್ಮಷ್ಟಕ್ಕೆ ನಾವೇ ಪವಿತ್ರಾತ್ಮನ ಸನ್ನಿಧಾನದಲ್ಲಿ ಉತ್ತರ ಕೊಡ್ತಕ್ಕದ್ದು. ಸರಿ, 27ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ನೋಡುವಾಗ ಯಜ್ಞವೇದಿಯ ಕುರಿತಾಗಿ ಡಿಸ್ಕ್ರಿಪ್ಷನ್, ವರ್ಣನೆ, ಅದು ಚಚ್ಚೌಕಾಗಿ ಇರಬೇಕು, ಅದು ತಾಮ್ರದ ತಗಡುಗಳನ್ನು, ಆ ಒಂದು ತಾಮ್ರ ಅಂತ ಹೇಳುವಾಗ ಪಂಡಿತರ ಅಭಿಪ್ರಾಯ, ಅಂದರೆ ವೇದಶಾಸ್ತ್ರಜ್ಞರ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಅದು ಜಡ್ಜ್ಮೆಂಟನ್ನು, ನ್ಯಾಯ ತೀರ್ಪನ್ನು ಸೂಚಿಸುವಂಥದ್ದಾಗಿದೆ. ಯಾಕಂತ ಹೇಳಿದರೆ ತಾಮ್ರ ಮೋಶೆ ಕಾಲದಲ್ಲಿ ತಾಮ್ರ ಸರ್ಪವನ್ನು, ನೆನಪಿದೆಯಲ್ವಾ, ತಾಮ್ರ ಸರ್ಪವನ್ನು ಮೋಶೆ ಮಾಡಿಬಿಟ್ಟು ಆ ತೀರ್ಪು ಯೇಸು ಕ್ರಿಸ್ತನಿಗೆ ಅದು ಸಂಕೇತ. ಅದನ್ನೇ 3ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಸರ್ಪವು, ಮೋಶೆ ಆ ಸರ್ಪವನ್ನು ಎತ್ತರದಲ್ಲಿಟ್ಟನು, ಅದೇ ರೀತಿಯಾಗಿ ಮನುಷ್ಯಕುಮಾರನು ಕೂಡ ಎತ್ತರದಲ್ಲಿ, ಅಂದರೆ ಶಿಲುಬೆಯಲ್ಲಿ ಇಡಬೇಕು, ಆ ಜಡ್ಜ್ಮೆಂಟು ಆತನ ಮೇಲೆ ಬೀಳಬೇಕು ಎಂಬಂಥದ್ದನ್ನು, ಆತನು ಬಲಿಯಾಗಬೇಕು, ಆತನ ಯಜ್ಞವಾಗಬೇಕೆಂಬುದನ್ನು ಸೂಚಿಸುವಂಥದ್ದು ಈ ಯಜ್ಞವೇದಿ, ಬಲಿಪೀಠ. ಯೇಸು ಕ್ರಿಸ್ತನು ಮೊಟ್ಟ ಮೊದಲನೇದಾಗಿ ನನಗೋಸ್ಕರವಾಗಿ ಯಜ್ಞಾರ್ಪಿತನಾದನು. ಯೋಹಾನ 1:29, ಇಗೋ ಅಥವಾ ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ, ಲೋಕದ ಪಾಪವನ್ನು ಪರಿಹಾರ ಮಾಡುವನು. ಯಾರ ಪಾಪವನ್ನು? ಲೋಕದ ಪಾಪವನ್ನು ಪರಿಹಾರ ಮಾಡುವ. ನಾವು ಲೋಕದಲ್ಲಿರುವುದರಿಂದ ನಮ್ಮ ಪಾಪವನ್ನು ಪರಿಹಾರ ಮಾಡುವಂಥದ್ದು ಯೇಸು ಕ್ರಿಸ್ತನೆಂಬ ಯಜ್ಞವೇದಿ. ಈ 7 ಆರ್ಟಿಕಲ್ಸ್, ಈ 7 ಉಪಕರಣಗಳು ಈ ದೇವದರ್ಶನ ಗುಡಾರದಲ್ಲಿದೆಯಲ್ಲ, ಈ ಒಂದೊಂದು ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದಾಗಿದೆ. ಹೌದು, ಒಂದು ವಿಷಯ ನಾನು ಹೇಳಬೇಕು. ಒಂದು ಸರಿ ಎಮ್ಮಾಹು ಎಂಬಂಥ ಊರಿನ ರಸ್ತೆಯಲ್ಲಿ, ಕಡೆಯಲ್ಲಿ ಶಿಷ್ಯರಿಬ್ಬರು ನಡ್ಕೊಂಡು ಹೋಗ್ತಾಯಿದ್ರು. ಯೇಸು ಕ್ರಿಸ್ತನು ತಾನೇ ಅವ್ರ ಜೊತೆಯಲ್ಲಿ ಸೇರಿಕೊಂಡಂಥ ಒಂದು ಅನುಭವ ಲೂಕನ ಬರೆದ ಸುವಾರ್ತೆ ಕೊನೆ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅವರಿಬ್ಬರು ಹೋಗ್ತಾ ಇರುವಾಗ ಯೇಸು ಕರ್ತನು ಕೂಡ ಅವ್ರ ಜೊತೆಯಲ್ಲಿ ಜಾಯಿನ್ ಆಗಿಬಿಟ್ಟು, ನೀವು ಯಾಕೆ ಏನು ಮಾತಾಡ್ತಿದ್ದೀರಿ ವಿಷಯ ಎಂಬುದಾಗಿ ಕೇಳ್ತಾರೆ. ಯಾಕೆ ನಿನಗೆ ಗೊತ್ತಿಲ್ವಾ, ನಜರೇತಿನ ಯೇಸು ಅಂತ ಒಬ್ಬರು ಇದ್ದರು, ಅವರು ಮಹಾವ್ಯಕ್ತಿ, ಆದರೆ ನಮ್ಮವರು ಆತನನ್ನು ಕೊಂದು ಹಾಕಿದರು, ಇವತ್ತಿಗೆ 3ನೇ ದಿವಸ ಆಯಿತು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಒಂದು ಸುವಾರ್ತೆಯನ್ನು
ಈ ಎಮ್ಮಾವು ಶಿಷ್ಯರು ಸಾರಿದರು. ಆಗ ಕರ್ತನಾದ ಯೇಸು ಅವರನ್ನು ಗದರಿಸಿ, ಪ್ರೀತಿಯಿಂದ ಗದರಿಸಿ ಒಂದು ಮಾತು ಹೇಳ್ತಾನೆ. ಮೋಶೆ ಮೊದಲುಗೊಂಡು, ಅಂದರೆ ಆದಿಕಾಂಡ, ವಿಮೋಚನಕಾಂಡ, ಈಗ ವಿಮೋಚನಕಾಂಡ ಅಧ್ಯಯನ ಮಾಡ್ತಿದ್ದೇವೆ, ಆದಿಕಾಂಡದಿಂದ ಹಿಡಿದು ಪ್ರವಾದಿಗಳವರೆಗೆ, ಮಲಾಕಿ ಪ್ರವಾದಿಯವರೆಗೆ ಇರ್ತಕ್ಕಂಥ 39 ಪುಸ್ತಕಗಳ ಒಂದು ಸಾರಾಂಶವನ್ನು ಹೇಳುವಾಗ, ಅಂದರೆ ಯಹೂದಿಗಳ ಪ್ರಕಾರವಾಗಿ ಥೋರಾ ಪಂಚಗ್ರಂಥ ಮತ್ತು ಪ್ರವಾದಿಗಳು ನಬೀಮ್, ಅನಂತರ ಜಬೂರ್ ಅಥವಾ ಕೀರ್ತನೆಗಳು, ಈ 3 ಇವೆಲ್ಲವೂ ಕೂಡ ಈ 39 ಪುಸ್ತಕಗಳ ಮೇನ್ ವ್ಯಕ್ತಿ ಯಾರು? ಮೋಶೆ ಮೊದಲುಗೊಂಡು ಪ್ರವಾದಿಗಳವರೆಗೆ ಪ್ರವಾದಿಗಳು ತನ್ನ ವಿಷಯವಾಗಿ, ಹಾಗಾದರೆ ಆದಿಕಾಂಡ ತನ್ನ ವಿಷಯವಾಗಿ, ವಿಮೋಚನಕಾಂಡ ತನ್ನ ವಿಷಯವಾಗಿ, ಅಂದರೆ ಯೇಸು ಕ್ರಿಸ್ತನ ವಿಷಯವಾಗಿ, ಆದಿಕಾಂಡ ಯೇಸು ಕ್ರಿಸ್ತನ ವಿಷಯ, ಒಂದೊಂದು ಪುಸ್ತಕವು ಯೇಸು ಕ್ರಿಸ್ತನ ವಿಷಯವಾಗಿರುವಂಥದ್ದು. ಇಲ್ಲಿ ಕೂಡ 27ನೇ ಅಧ್ಯಾಯದಲ್ಲಿ, ಇಡೀ ಅಧ್ಯಾಯದಲ್ಲಿ ಯಜ್ಞವೇದಿಯ ಕುರಿತಾಗಿರುವಾಗ ಅದು ಯೇಸು ಕ್ರಿಸ್ತನ ವಿಷಯವಾಗಿ, ತಾಮ್ರದ ಅಂತ ಹೇಳುವಾಗ ಆತನು ನಮಗೋಸ್ಕರವಾಗಿ ತೀರ್ಪಿಗೆ ಗುರಿಯಾದನು ಎಂಬಂಥ ತಾಮ್ರದ ಕುರಿತಾಗಿ, ಒಂದೊಂದು ಅಥವಾ ದೀಪದ ಬಗ್ಗೆ ನಾವು 27ನೇ ವಚನದಲ್ಲಿ ನೋಡ್ತೀವಿ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ದೀಪವಾಗಿದ್ದೇನೆ ಎಂಬುದಾಗಿ, ಎಲ್ಲವೂ ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದಾಗಿದೆ. ಸರಿ, ಅನಂತರ ನಾವು ಯಜ್ಞವೇದಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ 27ನೇ ಅಧ್ಯಾಯದಲ್ಲಿ. ವಿಮೋಚನಕಾಂಡ ನೆನಪಿರಲಿ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 27. ಈ ಬಗ್ಗೆ ಇಬ್ರಿಯ ಗ್ರಂಥಕರ್ತನು ಒಂದು ಮಾತು ಹೇಳಿದ್ದನ್ನು, ಅಂದರೆ ಈ 27ನೇ ಅಧ್ಯಾಯದ ಬಗ್ಗೆ, ಹುದುವಾಗಿ 25ರಿಂದ 30 ಅಧ್ಯಾಯಗಳವರೆಗೆ ಇರತಕ್ಕಂಥ ವಿಮೋಚನಕಾಂಡದ ಬಗ್ಗೆ ಇಬ್ರಿಯ ಗ್ರಂಥಕರ್ತನು 2 ಕಡೆ ಕನಿಷ್ಠ ಹೇಳಿದ್ದಾನೆ. ಇಬ್ರಿಯ 8:5, ಇಬ್ರಿಯ 9:23. ಈ 2 ವಾಕ್ಯಗಳಲ್ಲಿ ಹೇಳಿದ ಸಾರಾಂಶ ಏನೆಂದರೆ, ದೇವರು, ಯೆಹೋವನು, ತಂದೆ ದೇವರು ಮೋಶೆಗೆ ಹೇಳುವಾಗ, ನೋಡು, ನಾನು ನಿನಗೆ ಬೆಟ್ಟದಲ್ಲಿ ತೋರಿಸಿದ ಹಾಗೆ, ಹಾಗಾದರೆ ಬೆಟ್ಟದಲ್ಲಿ ಒಂದು ವಿಡಿಯೋ ಅನುಭವ. 24ನೇ ಅಧ್ಯಾಯ ವಿಮೋಚನಕಾಂಡದಲ್ಲಿ ಮೇಲಕ್ಕೆ ಏರಿ ಬಾ ಅಂತ ದೇವರು ಮೋಶೆಗೆ ಹೇಳಿದರು. ಮೇಲಕ್ಕೆ ಏರಿ ಬಹುಶಃ ಯೆಹೋಶುವನನ್ನು ಕೂಡ ಕರ್ಕೊಂಡು ಹೋದಾಗ 1 ದಿವಸ, 2 ದಿವಸ, 3 ದಿವಸ, 4 ದಿವಸ, 5 ದಿವಸ, 6 ದಿವಸ ದೇವರು ಮಾತಾಡಲಿಲ್ಲ. 7ನೇ ದಿವಸ ದೇವರು ಮೇಘದೊಳಗಿಂದ ಕೂಗಿ ಮಾತನಾಡಿ ಮೇಘದೊಳಗೆ ಆತನನ್ನು ಸೇರಿಸಿಕೊಂಡು ಇನ್ನೂ ಮೇಲಕ್ಕೆ ಕರ್ಕೊಂಡು ಹೋಗಿ ಆತನ ಸಂಗಡ ಮಾತನಾಡಿದಂಥ ವಿಷಯಗಳು ಗಂಭೀರವಾದದ್ದು. ದೇವದರ್ಶನದ ಗುಡಾರದ ಬಗ್ಗೆ ಮಾತನಾಡಿದ್ದಷ್ಟೇ ಅಲ್ಲ, ದೇವರು ಮೋಶೆಗೆ ಕೆಲವು ಸಂಗತಿಗಳನ್ನು ತೋರಿಸಿದನು. God not only spoke to Moses on the top of the mountain, but also showed something to Moses. ಒಂದು ವಿಡಿಯೋ ಯಾವ ರೀತಿಯಾಗಿ ತೋರಿಸಿದನೋ ಆ ರೀತಿಯಾಗಿ ಒಂದು ವಿಡಿಯೋ ಪ್ರದರ್ಶನ. ಯಾವ ವಿಡಿಯೋ ದೇವರು ತೋರಿಸಿದಾರೆ ಅಂದರೆ, ಪರಲೋಕದಲ್ಲಿರ್ತಕ್ಕಂಥ ದೇವದರ್ಶನ ಗುಡಾರದ ವಿಡಿಯೋ. ನಾನು ನಿನಗೆ ತೋರಿಸಿದ ಹಾಗೆಯೇ ನೀನು ಭೂಲೋಕದಲ್ಲಿ ಕಟ್ಟಬೇಕು ದೇವದರ್ಶನ ಗುಡಾರವನ್ನು ಅಂತ ಹೇಳ್ಬಿಟ್ಟು, ಇಬ್ರಿಯ 8:5, ಇಬ್ರಿಯ 9:23 ಎರಡರಲ್ಲಿಯೂ ಅದು ಒಂದು ಭೂಲೋಕದ ಒಂದು ದೇವದರ್ಶನ ಗುಡಾರವು ಪರಲೋಕದಲ್ಲಿರ್ತಕ್ಕಂಥ ಒರಿಜಿನಲ್ಗೆ ಇದು ಒಂದು ಜೆರಾಕ್ಸ್ ಆಗಿದೆ ಅಥವಾ ಛಾಯೆಯಾಗಿದೆ ಅಂತ ನಾವು ಹೇಳ್ಬೋದು. ಆದ ಕಾರಣ ಏನು ಚೇಂಜ್ ಮಾಡಬೇಡ, ಪ್ಯಾಟ್ರನ್ ಚೇಂಜ್ ಮಾಡಬೇಡ, ಮಾದರಿ ಬದಲಾಯಿಸಬೇಡ, ನಮೂನೆ ಬದಲಾಯಿಸಬೇಡ. ಯಾಕಂದರೆ ಪರಲೋಕದಲ್ಲಿ ಹೇಗಿದೆಯೋ ಹಾಗೆಯೇ ದೇವರು ವರ್ಣನೆಯನ್ನು ಬಹಳ ಸೂಕ್ಷ್ಮವಾಗಿ ಕೊಡ್ತಾ ಇದ್ದಾನೆ. ಯಾಕಂದರೆ ಯಹೂದಿಗಳಿಗೆ ದೇವರ ಆಲಯ, ದೇವರ ವಾಕ್ಯ ಇವೆಲ್ಲವೂ ಬಹಳ ಪ್ರಾಮುಖ್ಯ ರೀ ಒಬ್ಬ ಯಹೂದಿಗೆ. ಖಂಡಿತವಾಗಿ ಇದರ ವಿಷಯದಲ್ಲಿ ರೋಮ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಬರೆಯುವಾಗ ವಾಗ್ದಾನ, ಒಡಂಬಡಿಕೆ, ಆಲಯ ಮತ್ತು ಸೇವೆ, ಯಾಜಕ ಉದ್ಯೋಗ
ಧರ್ಮಶಾಸ್ತ್ರ ಇವೆಲ್ಲವೂ ಕೂಡ ಯಹೂದಿಗಳಿಗೆ ಕೊಡಲಾಗಿತ್ತು, ಯಹೂದಿಗಳ ಮುಖಾಂತರವಾಗಿ ನಮಗೆ ಕೊಡಲಾಗಿದೆ. ಯಜ್ಞವೇದಿ, ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಯಜ್ಞವಾದನು, ಬಲಿಯಾದನು, ತನ್ನ ಪ್ರಾಣವನ್ನು ತನ್ನ ರಕ್ತವನ್ನು ಸುರಿಸಿದನು. ಹೌದು, ಯಾಜಕಾಂಡ 5ನೇ ಅಧ್ಯಾಯದಲ್ಲಿ ಯಾರಾದರೂ ಪಾಪ ಮಾಡಿದರೆ ಅವರು ಒಂದು ಕುರಿಯನ್ನು ಅಥವಾ ಹೋತವನ್ನು, ಒಂದು ಹೋರಿಯನ್ನು, ಕನಿಷ್ಠ ಒಂದು ಪಾರಿವಾಳ, ಒಂದು ಜೊತೆ ಪಾರಿವಾಳವನ್ನಾದರೂ ಸಮರ್ಪಿಸಬೇಕು. ಅಂಥ ಒಂದು ಕಾರ್ಯದಲ್ಲಿ ಯೇಸು ಕ್ರಿಸ್ತನು ಸಾರ್ವತ್ರಿಕವಾಗಿ ಒಬ್ಬೊಬ್ಬರು ನಿಮ್ಮ ಪಾಪಕ್ಕಾಗಿ ನೀವು ಪರಿಹಾರ ಮಾಡೋದು ಬೇಡ, ನಾನೇ ಪರಿಹಾರವಾಗ್ತೇನೆ, ನಾನೇ ಯಜ್ಞವೇದಿ ಆಗ್ತೇನೆ, ತಾಮ್ರದ ಯಜ್ಞವೇದಿ ಆಗ್ತೇನೆ ಅಂತ ಹೇಳ್ಬಿಟ್ಟು ಯೇಸು ಕರ್ತನು ನಮಗೋಸ್ಕರವಾಗಿ ತನ್ನನ್ನು ಸಮರ್ಪಿಸಿಕೊಂಡನು. ಮತ್ತು ಇದೇ ವಿಮೋಚನಕಾಂಡ 23ನೇ ಅಧ್ಯಾಯದ 20-21ನೇ ವಚನ ಸ್ವಲ್ಪ ಪ್ರಾಮುಖ್ಯವಾದದ್ದು. ಅದರ ವಿಷಯದಲ್ಲಿ ನೋಡುವಾಗ, ದೀಪವು ಯಾವಾಗಲೂ ಉರಿಯುವಂತೆ, ದ ಲ್ಯಾಂಪ್ ಶುಡ್ ಬಿ ಲೈಟನ್ಡ್ ಆಲ್ವೇಸ್, ಶುಡ್ ಗ್ಲೋ, ಇಲ್ಯುಮಿನೇಟ್, ಯಾವಾಗಲೂ ಅದು ಉರಿಯುವಂತೆ ಇರಬೇಕು ಎಂಬುದಾಗಿ ಹೇಳಿ, ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ, ವಾವ್ ಎಂಥ ಆಶ್ಚರ್ಯ, ಆರೋನನು, ಇವರು ಭಾಳ ಪ್ರಾಮುಖ್ಯವಾದವರು, ತೆರೆಯ ಹೊರಗೆ ಇರುವಂಥ ಆ ದೀಪಸ್ತಂಭದ ಹತ್ರ ಆರೋನು ಮತ್ತು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೆ ಯೆಹೋವನ ಸನ್ನಿಧಿಯಲ್ಲೇ ಆ ದೀಪವನ್ನು ಸರಿಪಡಿಸುತ್ತಿರಬೇಕು. ಈ ಮೂವರದು ಕೆಲಸ, ಆರೋನ್, ನಾದಾಬ್, ಅಬಿಹು ಏನು ಮಾಡ್ತಾ ಇರಬೇಕು, ಆ ದೀಪ ಯಾವಾಗಲೂ ಉರಿಯುವಂತೆ ಅದನ್ನು ಸರಿಪಡಿಸುತ್ತಿರಬೇಕು. ಪ್ರಕಟಣೆಯ ಪುಸ್ತಕಕ್ಕೆ ಬಂದಾಗ ಆ ಹೊಸ ಪರಲೋಕದಲ್ಲಿ ದೀಪನೇ ಇರೋದಿಲ್ಲ ಅಂತ. ಯಾಕಂದರೆ ಯಜ್ಞದ ಕುರಿಯಾದಾತನೇ ದೀಪವಾಗಿರ್ತಾರೆ. ದೇವರ ಪ್ರಭಾವ ಅದಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಇರಬೇಕಾಗಿಲ್ಲ, ಅಂಥ ಒಂದು ಲೋಕ. ಅದರ ಮುಂದಾಗಿ ಛಾಯೆಯಾಗಿ ಇರುವಂಥದ್ದು ಯಜ್ಞವೇದಿ ದೀಪದ ಕುರಿತಾಗಿ ದೇವದರ್ಶನ ಗುಡಾರದಲ್ಲಿ ಇರುವಂಥದ್ದು. 27ನೇ ಅಧ್ಯಾಯವನ್ನು ವಿಮೋಚನಕಾಂಡ ನಾವು ಅಧ್ಯಯನ ಮಾಡುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 27. And thou shalt make an altar of shittim wood, 5 cubits long and 5 cubits broad. The altar shall be 4 square, and the height thereof shall be 3 cubits. And thou shalt make the horns of it upon the 4 corners thereof. His horn shall be of the same, and thou shalt overlay it with brass. And thou shalt make his pans to receive his ashes, and his shovels, and his basins, and his flesh hooks, and his fire pans. All the vessels thereof thou shalt make of brass. And thou shalt make for it a grate of network of brass. And upon the net shalt thou make 4 brazen rings in the 4 corners thereof. And thou shalt put it under the compass of the altar beneath, that the net may be even to the midst of the altar. And thou shalt make staves for the altar, staves of shittim wood, and overlay them with brass. And the stave shall be put into the rings, and the stave shall be upon the 2 sides of the altar to bear it. Hollow with boards shalt thou make it, as it was shewed thee in the mount, so shall they make it. And thou shalt make the court of the tabernacle for the south side. Southward there shall be hangings for the court of fine twined linen of 100 cubits long for one side. And the 20 pillars thereof, and their 20 sockets, shall be of brass. The hooks of the pillars and their fillets shall be of silver. And likewise for the north side in length there shall be hangings of 100 cubits long. And his 20 pillars and their 20 sockets of brass, the hooks of the pillars and their fillets of silver. And for the breadth of the court on the west side shall be hangings of 50 cubits, their pillars 10, and their sockets 10.
And the breadth of the court on the east side eastward shall be 50 cubits. The hangings of one side of the gate shall be 15 cubits, their pillars 3, and their sockets 3. And on the other side shall be hangings 15 cubits, their pillars 3, and their sockets 3. And for the gate of the court shall be an hanging of 20 cubits of blue, and purple, and scarlet, and fine twined linen wrought with needlework, and their pillars shall be 4, and their sockets 4. All the pillars round about the court shall be filleted with silver. Their hooks shall be of silver, and their sockets of brass. The length of the court shall be 100 cubits, and the breadth 50 everywhere, and the height 5 cubits of fine twined linen, and their sockets of brass. All the vessels of the tabernacle, and all the service thereof, and all the pins thereof, and all the pins of the court, shall be of brass. And thou shalt command the children of Israel that they bring thee pure oil olive beaten for the light, to cause the lamp to burn always. In the tabernacle of the congregation without the veil, which is before the testimony, Aaron and his sons shall order it from evening to morning before the Lord. It shall be a statute forever unto their generations on the behalf of the children of Israel.